ನಿಮಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ಮನೆಗೆ ಬಂದಿರೋ ಗೆಸ್ಟ್ಗಳನ್ನ ಗಿಲ್ಲಿ ರೋಸ್ಟ್ ಮಾಡಿದ ನಂತರ ಗಿಲ್ಲಿ ಮೇಲೆ ಇನ್ನಿಲ್ದ ಹಾಗೆ ಟಾರ್ಗೆಟ್ ಮಾಡಿದ್ದು ಮ್ಯಾಕ್ಸ್ ಮಂಜಣ್ಣ ಅವರು. ಗಿಲ್ಲಿ ಮೇಲೆ ಚೇರ್ ತಗೊಂಡು ಹೊಡೆಯಕ್ಕೆ ಹೋಗಿದ್ರು, ಟೇಬಲ್ ಮೇಲೆ ನೀರು ಸುರಿದು ಒರೆಸೋಕೆ ಹೇಳಿದ್ರು, ಎಲ್ಲರ ಮುಂದೆ ಕೈ ಕಟ್ಕೊಂಡು ಕ್ಷಮೆ ಕೇಳೋ ಹಾಗೆ ಮಾಡಿದ್ರು, ಅನುಮತಿ ಇಲ್ಲದೆ ಗಿಲ್ಲಿ ಗಡ್ಡ ಬೋಳಿಸಿದ್ರು, ಗಿಲ್ಲಿ ಎಲ್ರಿಗೂ ಊಟ ಬಡಿಸಿ ನಂತರ ಊಟ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ರು. ಈ ರೀತಿ ಅವರು ತೀರಾ ಅತಿರೇಕದ ವರ್ತನೆನ ಗಿಲ್ಲಿ ಮೇಲೆ ತೋರಿಸಿದ್ರು. ಈಗ ಇವೆಲ್ಲಕ್ಕೂ ತಮ್ಮ ಕಾಲ್ ಹಿಡಿದು ಮಂಜು ಅವರು ಕ್ಷಮೆ ಕೇಳೋ ಹಾಗೆ ಮಾಡಿ ತಮ್ಮ ಸೇಡನ್ನು ತೀರಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಗಿಲ್ಲಿ ಅವರು. ಇಲ್ಲಿ ಗಾರ್ಡನ್ ಏರಿಯಾದಲ್ಲಿ ಎಲ್ಲ ಗೆಸ್ಟ್ಗಳು ಮನೆ ಸದಸ್ಯರ ಜೊತೆ ಲೋಕಾಭಿರಾಮವಾಗಿ ಹರಡ್ತಾ ಕೂತಿದ್ದಾರೆ. ಇಲ್ಲಿ ಗಿಲ್ಲಿ ಮಾಮೂಲಿ ತಮ್ಮ ಕಾಮಿಡಿ ಪಂಚ್ ಕೊಡ್ತಾ ಬೀನ್ ಬ್ಯಾಗ್ ಮೇಲೆ ಕೂತಿರೋ ಮಂಜಣ್ಣನ ರೇಗಿಸಿ ಅವ್ರು ಇನ್ನೇನು ಬೈಬೋದು ಅಂತ ಇರಬೇಕಾದ್ರೆ ಅಲ್ಲಿಂದ ಕಂಬಿ ಕೀಳೋ ಪ್ರಯತ್ನ ಮಾಡಿದ್ದಾರೆ. ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡೆ ಮಂಜಣ್ಣ ಅವರು ಓಡಿ ಹೋಗ್ತಾರೋ ಗಿಲ್ಲಿ ಕಾಲನ್ನ ಹಿಡಿದು ನಿಲ್ಲಿಸಿದ್ದಾರೆ. ಆಗ ನಿಲ್ಲೋ ಗಿಲ್ಲಿ ಮಂಜಣ್ಣನಿಗೆ ಬುಡಣ್ಣ ಕಾಲ್ ಹಿಡಿಬೇಡ, ಕ್ಷಮಿಸಿದ್ದೀನಿ ಬಿಡು, ಬುಡಣ್ಣ ಕ್ಷಮಿಸಿದ್ದೀನಿ ಅಂತ ಹೇಳಿದಾಗ ಇಲ್ಲಿ ಗಿಲ್ಲಿ ಕಾಮಿಡಿ ಟೈಮಿಂಗ್ಗೆ ತಲೆ ಕೆಡಿಸ್ಕೊಂಡ್ರು ಎಲ್ಲರೂ ಚಪ್ಪಾಳೆ ಹೊಡೆದು ಗಿಲ್ಲಿ ಕಾಮಿಡಿನ ಎಂಜಾಯ್ ಮಾಡಿದ್ರೆ ಮಾತಿನ ಮಲ್ಲಿ ಚೈತ್ರ ಅವರು ಗಿಲ್ಲಿದು ಎಂಥ ಟೈಮಿಂಗ್ ಅಪ್ಪ ಅಂತ ಮನಸಾರೆ ಹೊಗಳಿದ್ದಾರೆ. ಇವ್ರ ಕಾಲನ್ನ ಮಂಜಣ್ಣ ಇನ್ನೂ ಬಿಡದಿರೋದ್ರಿಂದ ಹಾಗೆ ತಮ್ಮ ಕಾಮಿಡಿ ಪಂಚ್ನ ಮುಂದುವರಿಸಿರೋ ಗಿಲ್ಲಿ ಅವರು ಈಗೇನು ಮದುವೆಗೆ ಬರ್ಬೇಕು ತಾನೆ, ಬರ್ತೀನಿ ಬಿಡು, ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದಾಗ ಈಗ ಇಲ್ಲಿ ಗಿಲ್ಲಿ ಕಾಲು ಎಳೆಯೋಕೆ ಒಳ್ಳೆ ಅವಕಾಶ ಅಂತ ಮನಗಂಡ ಚೈತ್ರ ಅವರು ಮಂಜಣ್ಣನಿಗೆ ನೋಡಿ ನಿಮ್ಮ ಮದುವೆಗೆ ಬರ್ತಾನಂತೆ ಗಿಲ್ಲಿ, ಅವನ ಬಾಯಲ್ಲಿ ಬಂತು ಅಂತ ಹೇಳಿದ್ರೆ ಧನುಷ್ ಅವರು ಇನ್ನೆರಡು ಗಂಟೆಗೆ ಇವನನ್ನ ಹೊರಗೆ ಎಳ್ಕೊಂಡು ಹೋಗ್ಬಿಡಿ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೆಲ್ಲಿ ತಮಾಷೆ ಹೋಗಿ ಅಮಾಸೆ ಆಗುತ್ತೋ ಅನ್ನೋ ಭಯದಲ್ಲಿ ಇದನ್ನು ಮುಗಿಸ್ತಾ ಗಿಲ್ಲಿ ಅವರು ಮಂಜಣ್ಣನಿಗೆ ಹೊಡೆಯಲ್ಲ ಬಿಡು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಲ್ಲ ಬಿಡು, ದಮ್ಮಯ್ಯ ಬಿಡಣ್ಣ ಮದುವೆಗೆ ಬರ್ತೀನಿ ಅಂತ ಹೇಳಿ ಕಾಲ್ ಬಿಡಿಸ್ಕೊಂಡು ತಮಗಿಂತ ವಯಸ್ಸಲ್ಲಿ ದೊಡ್ಡವರಾದ ಮಂಜಣ್ಣ ಇವ್ರ ಕಾಲ್ ಹಿಡಿದಿದ್ದಕ್ಕೆ ಸೈಲೆಂಟ್ ಆಗಿ ಊಫಿ ಆಗ್ಲಿ ಅಂತ ಮೇಲೆ ಸನ್ನೆ ಮಾಡಿದ್ದಾರೆ. ಮಂಜಣ್ಣನ ಮದುವೆಗೆ ಬಿಗ್ ಬಾಸ್ ಶುಭಾಶಯ ಕೋರ್ಬೇಕಾದ್ರೆ ಎರಡನೇದ ಮೂರನೇದ ಅಂತ ತಮಾಷೆ ಮಾಡಿ ದೊಡ್ಡ ಮಟ್ಟದಲ್ಲಿ ತೊಂದರೆಗೆ ಸಿಕ್ಕಾಕೊಂಡಿದ್ದ ಗಿಲ್ಲಿ ಈ ರೀತಿ ತಮ್ಮ ಆನ್ ದಿ ಸ್ಪಾಟ್ ಸೃಷ್ಟಿ ಮಾಡೋ ಕಾಮಿಡಿ ಕೆಪಾಸಿಟಿಯಿಂದ ಇಂಥ ಒಂದು ಗಂಭೀರ ಪರಿಸ್ಥಿತಿಗಳನ್ನು ಕೂಡ ತಮಗೆ ಹೊರ ಆಗೋ ತರ ಮಾಡ್ಕೊಳ್ತಾರೆ. ಇದು ಕೋಟಿಗೊಬ್ಬರಿಗೆ ಒಲಿಯೋ ವಿದ್ಯೆ ಅಂತಾನೆ ಹೇಳ್ಬಹುದು. ಇನ್ನು ಮಂಜಣ್ಣ ಹಾಗೂ ಗಿಲ್ಲಿ ಈ ಬಾಂಡ್ ನೋಡ್ತಾ ಇದ್ರೆ ಮಂಜಣ್ಣ ಅವರ ಸೀಸನ್ ಅಲ್ಲಿ ಗಿಲ್ಲಿ ಇದ್ದಿದ್ರೆ ಏನೇನು ಅವಘಡಗಳು ಜೊತೆಗೆ ಎಂತೆಂಥ ಕಾಮಿಡಿ ಮಹೋತ್ಸವಗಳು ಉದ್ಭವ ಆಗಬಹುದಿತ್ತು ಅಂತ ನೆನೆಸ್ಕೊಂಡ್ರೆ ಸ್ವರ್ಗ ಒಂದ್ ಕ್ಷಣ ರಪ್ ಅಂತ ಪಾಸಾದ ಹಾಗಾಯ್ತು ಅಂತ ವೀಕ್ಷಕರ ಮನಸ್ಸಲ್ಲಿ ಅನ್ನಿಸ್ತಾ ಇರೋದಂತೂ ಸುಳ್ಳಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.